ಗ್ರಾಮದ ಹೆಸರು ಹಳೆಗೇರಿ. ಚಿಕ್ಕದಾದ ಹಸಿರು ತುಂಬಿದ ಊರು. ಆದರೆ ರಾತ್ರಿ ಬಂದ್ರೆ ಭಯ ಹೆಚ್ಚಿಸುವ ಊರು. ಆ ಊರಿನಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದವರು. ಆದರೆ ಅವರಿನಲ್ಲಿ ಒಂದು ರಹಸ್ಯ ಇತ್ತು. ಊರಿನಲ್ಲಿ ರಾಘವ ಎಂಬ ಒಬ್ಬ ಧೈರ್ಯಶಾಲಿ ಹುಡುಗ. ಆದರೆ ಅವನಿಗೆ ಒಂದು ಗುಣ: ಅವನು ಯಾವ ವಿಷಯವನ್ನು ಸುಲಭವಾಗಿ ನಂಬೋದಿಲ್ಲ. ಒಂದು ಸಂಜೆ ರಾಘವ್ ಮತ್ತು ಅವನ ಸ್ನೇಹಿತ ರಾಘು, ನೆನ್ನೆ ರಾತ್ರಿ ಕಾಲಿನ ಹತ್ತಿರ ಒಂದು ವಿಚಿತ್ರ ಶಬ್ದ ಕೇಳಿಸ್ತು. ಯಾರು ಅಳ್ತಾ ಇದ್ದ ಹಾಗೆ. ಅಯ್ಯೋ ರಾಮು, ನೀನು ತುಂಬಾ ಭಯಪಡುವವನು. ಅದು ಗಾಳಿಯ ಶಬ್ದ ಇರಬಹುದು. ಇಲ್ಲ ರಘು, ನಾನು ನೋಡಿದ್ದು ನಿಜ. ಯಾರೋ ಇದ್ದರು. ನೀನು ನಿಜವಾಗಿಯೂ ಅದನ್ನು ನೋಡಿದ್ದೀಯಾ? ಹೌದು, ಒಂದು ನೆರಳು, ಬಿಳಿ ಬಟ್ಟೆ, ಮರದ ಕೆಳಗೆ. ಹೌದಾ? ಹಾಗಿದ್ರೆ ಇವತ್ತು ರಾತ್ರಿ ನಾನು ಹೋಗಿ ನೋಡ್ತೀನಿ. ಆಗ ಗೊತ್ತಾಗತ್ತೆ ನಿಜ ಏನು ಅಂತ. ಬೇಡ ರಾಘವ್, ನಾನು ಹೇಳ್ತೀನಿ, ಅದು ಸರಿಯಿಲ್ಲ. ಅಯ್ಯೋ, ಏನಾಗಲ್ಲ ರಾಮು, ಅದು ದೆವ್ವ ಅಲ್ಲ. ರಾಮು ಅಷ್ಟಾ ಹೇಳಿದ್ರು ರಾಘವ್ ಅಲ್ಲಿ ಹೋಗಲು ನಿರ್ಧಾರ ಮಾಡ್ತಾನೆ. ಆ ರಾತ್ರಿ ಗಾಳಿ ಜೋರಾಗಿ ಬೀಸುತ್ತಿತ್ತು. ಹಳ್ಳಿಯಲ್ಲಿ ಎಲ್ಲರೂ ಬೇಗನೆ ಬಾಗಿಲು ಮುಚ್ಚಿಕೊಂಡ್ರು. ರಾಘವ, ಇವತ್ತು ಹೊರಗೆ ಹೋಗ್ಬೇಡ. ನನ್ನ ಮನಸ್ಸು ಯಾಕೋ ಕಳವಳವಾಗುತ್ತಿದೆ. ಅಮ್ಮ, ನೀನು ಯಾಕೆ ಇಷ್ಟು ಭಯಪಡ್ತೀಯ? ನಾನೇನು ಚಿಕ್ಕವನಾ? ನೀನು ಎಷ್ಟೇ ದೊಡ್ಡವನಾದ್ರೂ ನನಗೆ ನೀನು ಚಿಕ್ಕ ಮಗು. ಅಮ್ಮ, ನಾನು ಬೇಗ ಬಂದುಬಿಡ್ತೀನಿ, ಏನೂ ಆಗೋದಿಲ್ಲ. ಅಯ್ಯೋ ಬೇಡ ಮಗು, ನನ್ನ ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ. ನನ್ನ ಮಾತು ಕೇಳು. ಏನೂ ಆಗಲ್ಲ, ಭಯ ಬೇಡ, ನಾನು ಬೇಗ ಬರುತ್ತೇನೆ. ಇಷ್ಟು ಹೇಳಿ ರಾಘವ ಹೊರಗೆ ಹೋಗುತ್ತಾನೆ. ರಾಘು ಕಾಡಿನ ಒಳಗೆ ಹೋದನು. ಹೋದಂತೆ ಗಾಳಿ ಜಾಸ್ತಿ ಆಯ್ತು. ಇಲ್ಲಿನ ರಾಮು ಹೇಳಿದ ಜಾಗ. ಜೋರಾಗಿ ಅಳುವ ಶಬ್ದ ಕೇಳಿಸಿತ್ತು. ರಾಘು ಎದೆ ಬಡಿತ ಜೋರಾಯಿತು. ಮತ್ತೆ ಹೇಳುವ ಶಬ್ದ ಜೋರಾಯಿತು. ಯಾರೋ ಅಲ್ಲಿ, ಯಾರು ಅಳ್ತಾ ಇರೋದು? ಯಾರದು? ಹೊರಗೆ ಬನ್ನಿ. ಹೀಗೆ ನೀವು ನಮ್ಮೂರ ಜನರನ್ನು ಭಯಪಡಿಸುವುದು ತಪ್ಪಾಗುತ್ತೆ. ನಿಮಗೆ ಏನೇ ಸಹಾಯ ಬೇಕಾದರೂ ನಾನು ಮಾಡುತ್ತೇನೆ. ಹೊರಗೆ ಬನ್ನಿ. ಬಿಳಿ ಬಟ್ಟೆಯ ವ್ಯಕ್ತಿ ನಿಧಾನವಾಗಿ ಹೊರಬರುತ್ತಾನೆ. ನೀನ್ ಯಾಕೆ ಬಂದೆ ಇಲ್ಲಿ? ನೀವು ಅಳ್ತಾ ಇದ್ರಲ್ಲ, ಅದಕ್ಕೆ ನಾನು ಬಂದೆ. ಏನಾಯ್ತು ನಿಮಗೆ? ಯಾಕೆ ಅಳ್ತಾ ಇದ್ದೀರಾ? ನನ್ನ ಕತೆ ಕೇಳೋಕೆ ಯಾರಿಗೂ ಸಮಯ ಇಲ್ಲ, ಬಿಡು. ನಾನು ಕೇಳ್ತೀನಿ, ಹೇಳಿ. ನೀನ್ ನಿಜವಾಗ್ಲೂ ನನ್ನ ಕತೆ ಕೇಳ್ತೀಯಾ? ಹೌದು, ನೀವು ಯಾರು ಅಂತ ನನಗೆ ಗೊತ್ತಾಗಬೇಕು. ನಾನ್ ಕೂಡ ಈ ಊರಿನವನೇ. ಹೌದಾ? ಹಾಗಿದ್ರೆ ನೀವು ಯಾಕೆ ಎಲ್ಲಿದ್ದೀರಾ? ಊರಿನೊಳಗೆ ಇರಬೇಕು ತಾನೆ? ಮೊದಲು ಊರಿನ ಒಳಗೆ ಇದ್ದೆ, ಆದರೆ ಯಾರು ನನಗೆ ಬದುಕಿದ್ದಾಗ ಯಾರು ಸಹಾಯ ಮಾಡಲಿಲ್ಲ. ಇತರ ಯಾಕೆ ವೇಷ ಹಾಕೊಂಡಿದ್ದೀರಾ ನೀವು? ಯಾರು ಸಹಾಯ ಮಾಡ್ಲಿಲ್ವಾ? ಇಲ್ಲಮ್ಮ, ಎಲ್ಲರೂ ನೋಡಿದ್ರು, ಆದ್ರೆ ಯಾರು ನಿಂತು ಕೇಳಲಿಲ್ಲ. ಈಗ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಬನ್ನಿ, ಊರಿಗೆ ಹೋಗೋಣ. ನಾನು ಬರಲ್ಲ. ಯಾಕೆ? ಬನ್ನಿ. ಇಲ್ಲಿ ಹೀಗೆ ವೇಷ ಹಾಕೊಂಡು ಇರುವುದು ಸರಿಯಲ್ಲ. ನನಗೆ ಬರೋಕ್ಕಾಗಲ್ಲ. ಅದೇ ಯಾಕೆ? ನನ್ನ ಊಟ ಇಲ್ಲದೆ ನರಳಿ ಒಂಟಿಯಾಗಿ ಸತ್ತೋದೆ. ಅಂದ್ರೆ ನೀವು ಆತ್ಮ? ಹೌದು, ನೀನ್ ಭಯಪಡಬೇಡ. ನಾನು ಯಾರಿಗೂ ಏನು ಹಾನಿ ಮಾಡಲ್ಲ. ಮತ್ತೆ ಯಾಕೆ ನೀವು ಅಳೋದು? ನಿಮಗೆ ಏನು ಬೇಕು? ಏನಿಲ್ಲಲ್ಲ, ಒಂದೇ ಒಂದು ಮಾತು. ಈ ಊರಿನ ಜನ ಯಾರು ನನ್ನ ಹಾಗೆ ಆಗಬಾರದು. ಸರಿ, ನಾನು ನಿಮಗೆ ಮಾತು ಕೊಡ್ತೀನಿ. ಎಲ್ಲರಿಗೂ ಹೇಳ್ತೀನಿ. ಇಷ್ಟು ಮಾಡು, ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇನ್ನ ಮೇಲೆ ಇತರ ಅಳಬೇಡಿ, ಎಲ್ಲರೂ ಭಯಪಡ್ತಾರೆ. ನೀನಿಷ್ಟು ಮಾಡದೇ ಇದ್ರೆ ನಾನು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ಹಾನಿ ಮಾಡಲ್ಲ. ಇಷ್ಟು ಹೇಳಿ ಆ ದೆವ್ವ ಮಾಯವಾಗುತ್ತೆ. ರಾತ್ರಿ ಕಳೆದು ಬೆಳಿಗ್ಗೆ.
ಸೀತಾ ಮಗನನ್ನು ನೋಡಿ. ಎಲ್ಲಿ ಹೋಗಿದ್ದೆ ನೀನು? ನಾನು ಎಷ್ಟು ಹೇದರಿದ್ದೆ ಗೊತ್ತಾ? ಅಮ್ಮ, ನೀನು ಯಾಕೆ ಇಷ್ಟು ಹೆದರ್ಕೋತೀಯ? ನಾನು ದೊಡ್ಡವನು ಅಮ್ಮ. ಅದೆಲ್ಲ ಬಿಡು. ನೀನು ರಾತ್ರಿ ಎಲ್ಲಿಗೆ ಹೋಗಿದ್ದೆ ಹೇಳು. ನಿನ್ನೆ ರಾತ್ರಿ ನಾನು ಕಾಡಿಗೆ ಹೋಗಿದ್ದೆ. ಏನ್ ಹೇಳ್ತಿದ್ದೀಯ ನೀನು? ಅಲ್ಲಿ ಯಾಕೆ ಹೋದೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅಮ್ಮ, ನಾನು ಒಂದು ಆತ್ಮ ನೋಡಿದೆ. ಅಯ್ಯೋ ದೇವ್ರೆ, ಇದೇನ್ ಹೇಳಿದ್ದೀಯ ನೀನು? ಹೌದು ಅಮ್ಮ, ಹೆಸರು ಶಂಕರ. ಅವನಿಗೆ ಯಾರು ಸಹಾಯ ಮಾಡ್ಲಿಲ್ಲವಂತೆ. ಹೌದು ಮಗ, ಅದು ನಮ್ಮದೇ ತಪ್ಪು. ನಾವು ಯಾರೂ ಅವನ ಮುಂದೆ ಹೋಗಿ ಸಹಾಯ ಮಾಡ್ಲಿಲ್ಲ. ಅದಕ್ಕೆ ಅಮ್ಮ, ನಾನು ಒಂದು ನಿರ್ಧಾರ ಮಾಡಿ ಗ್ರಾಮ ಸಭೆಗೆ ಎಲ್ಲರೂ ಬಂದರು. ರಾಘೋ, ನೀನ್ ಹೇಳಿದ್ದು ನಿಜಾನ? ಏನ್ ಮಾಡೋದು? ಅದನ್ ಬಂದಿ ಮಾಡಿಸ್ಬಿಡೋಣ. ಬೇಡ ಗೌಡಪ್ಪ, ಅದು ಯಾರಿಗೂ ಹಾನಿ ಮಾಡಲ್ಲ. ಅದರ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ನಾವು ಮಾಡಿದ ತಪ್ಪನ್ನು ಇನ್ನು ಮುಂದೆ ಮಾಡಬಾರದು. ಹೌದು, ನಾವು ಅವನನ್ನು ನೋಡಿದೆವು, ಆದರೆ ಗಮನ ಕೊಡ್ಲಿಲ್ಲ ಅಲ್ಲ. ಹೌದು, ನಾವು ಸಹಾಯ ಮಾಡಬೇಕಿತ್ತು ಪಾಪ ಅವನಿಗೆ. ಈಗ ಮಾತಾಡಿ ಏನ್ ಪ್ರಯೋಜನ ಇಲ್ಲ. ಇನ್ ಮುಂದೆ ಯಾರಿಗೂ ಈ ಥರ ಮಾಡಬಾರದು ಎಂದು ಎಲ್ಲರೂ ಪ್ರಮಾಣ ಮಾಡಿ. ಎಲ್ಲರೂ ಪ್ರಮಾಣ ಮಾಡಿದರು. ಆ ದಿನದಿಂದ ಗ್ರಾಮದಲ್ಲಿ ಬದಲಾವಣೆ ಶುರುವಾಯಿತು. ಬಡವರಿಗೆ ಸಹಾಯ, ಎಲ್ಲರೂ ಎಲ್ಲರನ್ನೂ ಕಾಳಜಿಯಿಂದ ನೋಡತೊಡಗಿದರು. ಒಂದು ರಾತ್ರಿ ಹಾಗೂ ಮತ್ತೆ ಕಾಡಿಗೆ ಹೋದ ಯಾವುದೇ ಶಬ್ದ ಇರಲಿಲ್ಲ. ಆದರೆ ಗಾಡಿಯಲ್ಲಿ ಒಂದು ಮೃದುವಾದ ಧ್ವನಿ ಕೇಳಿಸಿತು. ಧನ್ಯವಾದ. ಅದಕ್ಕೆ ಹೇಳೋದು, ಯಾವತ್ತಿಗೂ ಯಾರನ್ನೂ ಎಲ್ಲೂ ಕೀಳಾಗಿ ನೋಡಬಾರದು. ಈ ಕಥೆ ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ಒಂದು ಸರಳ ಕುಟುಂಬದ ಕಥೆ. ಆ ಮನೆಯಲ್ಲಿದ್ದವರು ತಂದೆ ಶಿವಪ್ಪ, ದೊಡ್ಡ ಮಗ ರಾಘವ್ ಮತ್ತು ಚಿಕ್ಕ ಮಗ ಕಿರಣ್. ತಾಯಿ ಕಿರಣ್ ದುಡಿಯುತ್ತಾ ಜೀವನ ಸಾಗಿಸುತ್ತಿದ್ದರು. ಹಣ ಹೆಚ್ಚಿರಲಿಲ್ಲ, ಆದರೆ ಮನೆಯಲ್ಲಿದ್ದ ದೊಡ್ಡ ಸಂಪತ್ತು ಪ್ರೀತಿ ಮತ್ತು ಒಗ್ಗಟ್ಟು. ರಾಘು ತುಂಬಾ ಒಳ್ಳೆಯ ಮತ್ತು ಜವಾಬ್ದಾರಿಯುದು ಹುಡುಗನಾಗಿದ್ದ ಅವನು ಯಾವಾಗಲೂ ತಂದೆಗೆ ಸಹಾಯ ಮಾಡುತ್ತಿದ್ದ. ಮನೆ ಕೆಲಸ ಮಾಡುವುದು, ಶಾಲೆಗೆ ಹೋಗುವುದು, ಎಲ್ಲರನ್ನೂ ಸರಿಯಾಗಿ ಮಾತನಾಡಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ. ಆದರೆ ಕಿರಣ್ ಚಿಕ್ಕವನಾಗಿದ್ದರಿಂದ ಸ್ವಲ್ಪ ಚಂಚಲ ಸ್ವಭಾವವನಾಗಿದ್ದ. ಅವನಿಗೆ ಆಟ ಆಡುವುದು, ಸ್ನೇಹಿತ ಜೊತೆ ಹೊರಗೆ ಸುತ್ತುವುದು, ತುಂಟತನ ಮಾಡುವುದು, ಹೀಗೆ ಕಿರಣ್ ಸಮಯ ಕಳೆಯುತ್ತಿದ್ದ. ಅಣ್ಣನಿಗೆ ಸ್ವಲ್ಪ ಸಹಾಯ ಮಾಡುತ್ತಿರಲಿಲ್ಲ. ಆದರೂ ಅಣ್ಣ ತಮ್ಮ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಇಬ್ಬರೂ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು, ಒಟ್ಟಿಗೆ ಬರುತ್ತಿದ್ದರು. ಕಿರಣ್ ನನಗೆ ಪಾಠ ಅರ್ಥವಾಗದಿದ್ದಾಗ ಆಗ ಮನೆಯಲ್ಲಿ ಅವನಿಗೆ ಹೇಳಿಕೊಡುತ್ತಿದ್ದ. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಶಿವಪ್ಪ ಅವರಿಗೆ ಅಸ್ವಸ್ಥತೆ ಕಾಣಿಸಿಕೊಂಡಿತ್ತು. ಅವರು ತಕ್ಷಣ ನೆಲಕ್ಕೆ ಕುಳಿತರು. ಹಳ್ಳಿಯವರು ಅವರನ್ನು ಮನೆಗೆ ಕರೆದುಕೊಂಡು ಬಂದರು. ವೈದ್ಯರನ್ನು ಕರೆಸಿದರು. ನೋಡು ಶಿವಪ್ಪ, ಇನ್ನೂ ಕೆಲಸ ಮಾಡುವ ಹಾಗಿಲ್ಲ. ಅವರಿಗೆ ವಯಸ್ಸಾಯಿತು. ಅವರಿಗೆ ತುಂಬ ವಿಶ್ರಾಂತಿಯ ಅವಶ್ಯಕತೆ ಇದೆ. ಅವರು ಹೆಚ್ಚು ಕೆಲಸ ಮಾಡುವ ಹಾಗಿಲ್ಲ. ಇದನ್ನು ಕೇಳಿ ಕುಟುಂಬದ ಎಲ್ಲರೂ ಚಿಂತಿತರಾದರು. ಮನೆಯ ಎಲ್ಲಾ ಜವಾಬ್ದಾರಿ ಈಗ ರಾಘವನ ಮೇಲೆ ಬಂತು. ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗುವುದು, ನಂತರ ಶಾಲೆಗೆ ಹೋಗುವುದು, ಸಂಜೆ ಮತ್ತೆ ಕೆಲಸ ಮಾಡುವುದು, ಇವೆಲ್ಲವನ್ನು ರಾಘವ ಶ್ರಮಪಟ್ಟು ಮಾಡುತ್ತಿದ್ದ. ಕಿರಣ ಮೊದಲಿಗೆ ಅಣ್ಣನಿಗೆ ಸಹಾಯ ಮಾಡುತ್ತಿದ್ದ. ಆದರೆ ಅವನ ಸ್ನೇಹಿತರು ಅವನಿಗೆ ಹೇಳಲು ಶುರು ಮಾಡಿದರು. ಕಿರಣ್, ನಿನ್ನ ಅಣ್ಣ ಕೆಲಸ ಮಾಡುತ್ತಾನೆ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಬಾ, ನಮ್ ಜೊತೆ ಆಟ ಆಡು, ಬಾ. ಹೌದು, ನಿಮ್ಮ ಅಣ್ಣ ಎಲ್ಲ ಕೆಲಸ ಮಾಡುತ್ತಾನೆ, ನೀನ್ ಯಾಕೆ ಮಾಡ್ತೀಯಾ? ಆಟ ಆಡೋಣ. ಆ ಮಾತುಗಳು ನಿಧಾನವಾಗಿ ಕಿರಣನ ಮನಸ್ಸಿನಲ್ಲಿ ಉಳಿದವು. ಅವನು ಅಣ್ಣನ ಮಾತು ಕೇಳದೇ ಇರಲು ಆರಂಭಿಸಿದ. ಹೀಗೆ ದಿನ ಕಲಿತಾ ಕಲಿತಾ ರಾಘವ ಮತ್ತು ಕಿರಣ್ ದೊಡ್ಡವರಾದರು. ಒಂದು ದಿನ ರಾಘವ ಅವನಿಗೆ ಹೇಳಿದನು, ಕಿರಣ್, ಇಂದು ಹೊಲದಲ್ಲಿ ಕೆಲಸ ಜಾಸ್ತಿ ಇದೆ, ತುಂಬಾ ಕೆಲಸ ಇದೆ. ನೀನು ಇವತ್ತು ನನಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದರೆ ನನಗೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿ ಬಾ ಕಿರಣ್. ಇಲ್ಲ ಅಣ್ಣ, ನನಗೆ ನಿದ್ದೆ ಬಂದಿದೆ, ನಾನು ಬರೋದಿಲ್ಲ, ನೀನೇ ಹೋಗು. ಹಾಗ ಅನ್ನಬೇಡ ಕಿರಣ್.
ಇವತ್ತು ಕೆಲಸ ಜಾಸ್ತಿ ಇದೆ, ಸ್ವಲ್ಪ ಸಹಾಯ ಮಾಡು. ಇಲ್ಲ ಅಣ್ಣ, ಬರಲ್ಲ. ನಾನು ಹೇಳಿದೆ ತಾನೆ, ನೀನೇ ಹೋಗು. ನನ್ನ ಗೆಳೆಯರ ಜೊತೆ ಹೊರಗೆ ಹೋಗ್ಬೇಕು, ನಾನು ಬರಲ್ಲ. ಅಯ್ಯೋ ಕಿರಣ್, ಹೋಗಪ್ಪ ಅಣ್ಣ, ಒಬ್ಬನೇ ಎಷ್ಟು ಅಂತ ಕೆಲಸ ಮಾಡ್ತೇನೆ. ನೀನ್ ಹೋಗಿ ಕೆಲಸ ಮಾಡಿದ್ರೆ ಅವನಿಗೆ ಸಹಾಯವಾಗುತ್ತೆ. ಹೋಗು, ಸಹಾಯ ಮಾಡು. ಇಬ್ರು ಹೋಗಿ ಕೆಲಸ ಮಾಡಿದ್ರೆ ಬೇಗ ಮನೆಗೆ ಬರ್ತೀರಾ. ಅಪ್ಪ, ನೀನೇನು ಹೇಳ್ಬೇಡ ನನಗೆ, ನಾನು ಹೋಗಲ್ಲ. ನನ್ನ ಇಷ್ಟ ಅಕ್ಕಿ. ಹೋಗ್ಲಿ ಬಿಡಪ್ಪ, ಅವನಿನ್ನು ಚಿಕ್ಕವನು, ನಾನೇ ಹೋಗಿಲ್ಲ, ಕೆಲಸ ಮಾಡ್ತೀನಿ ಅಂದ್ರು ರಾಗ. ಅವನೇನೇನು ಚಿಕ್ಕವನಲ್ಲ, ಅವನಿಗೆ ಈಗಿನಿಂದಲೇ ಜವಾಬ್ದಾರಿ ಕಳಿಸ್ಬೇಕು. ಒಂದು ದಿನ ಇಲ್ಲ ಅವನಿಗೆ ಅರ್ಥವಾಗುತ್ತದೆ, ನಾವು ಕಾಯಬೇಕು ಅಷ್ಟೇ. ಆ ದೇವರು ಇದಾನಿ ಬಿಡಪ್ಪ, ಎಲ್ಲ ಒಳ್ಳೆದೇ ಆಗುತ್ತೆ. ಆ ಮಾತುಗಳನ್ನು ಕೇಳಿ ರಾಘವನಿಗೆ ತುಂಬಾ ನೋವಾಯಿತು. ಆದರೆ ಅವನು ತಮ್ಮನ ಮೇಲೆ ಕೋಪಗೊಳ್ಳಲಿಲ್ಲ. ಅವನು ಮೌನವಾಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಹೀಗೆ ಒಂದು ದಿನ ರಾಘವಗೆ ಮದುವೆ ಆಯಿತು. ಅಪ್ಪ ಕಿರಣ್, ಮನೆಗೆ ಸ್ವಲ್ಪ ತರಕಾರಿ ಬೇಕಿದೆ, ಹೋಗಿ ತಗೊಂಡ್ ಬಾ. ನೀವು ನನಗೇನು ಹೇಳಬೇಡಿ, ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ. ರಾಘು ಅವರು ನಿನ್ನ ತಾಯಿ ಇದ್ದ ಹಾಗೆ ಸ್ವಲ್ಪ ಮರ್ಯಾದೆ ಇರಲಿ. ನೀನಿನ್ನು ಚಿಕ್ಕವನಲ್ಲ, ದೊಡ್ಡವನಾಗಿದ್ದೀಯಾ. ಅಣ್ಣ, ನೀನು ನನಗೇನೂ ಹೇಳಬೇಡ. ನನಗೆ ಗೊತ್ತು ಯಾರಿಗೆ ಮರ್ಯಾದೆ ಕೊಡಬೇಕು, ಯಾರಿಗೆ ಕೊಡಬಾರದು ಎಂದು. ಹಾಗೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ಸಹ ನನಗೆ ಗೊತ್ತು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಭಾರೀ ಮಳೆ ಶುರುವಾಯಿತು. ಮಳೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ನದಿಯ ನೀರು ತುಂಬಿ ಹರಿಯುತ್ತಿತ್ತು. ಹಳ್ಳಿಯ ಹಿರಿಯರು ಹೆದರಿದರು. ಕಿರಣ್ ಮತ್ತು ರಾಗ, ಯಾರು ನದಿಯ ಹತ್ತಿರ ಹೋಗಬೇಡಿ, ತುಂಬಾ ಮಳೆ ಇದೆ, ನದಿ ತುಂಬಿದೆ, ತುಂಬಾ ಅಪಾಯ. ಆದರೂ ಒಂದು ದಿನ ಕಿರಣ್ ದೊಡ್ಡವರ ಮಾತು ಕೇಳದೆ ನದಿಯ ಹತ್ತಿರ ಹೋಗಿ ಕಾಲು ಜಾರಿ ನದಿಗೆ ಬಿದ್ದು ಬಿಡುತ್ತಾನೆ. ನದಿಯ ನೀರು ತುಂಬಾ ವೇಗವಾಗಿ ಹರಿಯುತ್ತಿತ್ತು. ಕಿರಣ್ ಭಯದಿಂದ ಕೂಗಲು ಆರಂಭಿಸಿದನು. ಯಾರಾದರೂ ನನ್ನನ್ನು ರಕ್ಷಿಸಿ, ನನಗೆ ಸಹಾಯ ಮಾಡಿ. ಅಯ್ಯೋ ದೇವರೇ, ಅಣ್ಣ ಎಲ್ಲಿದ್ದೀಯಾ? ನೀ ಸಹಾಯ ಮಾಡು. ಕಷ್ಟದಲ್ಲಿ ರಾಘವಲ್ಲಿಗೆ ಬರುತ್ತಿದ್ದ ತಮ್ಮನ ಕೂಗು ಕೇಳುತ್ತಿದ್ದಂತೆ ಅವನು ತಕ್ಷಣ ಓಡಿ ಬಂದನು. ಒಂದು ಕ್ಷಣವೂ ಯೋಚಿಸದೆ ನದಿಗೆ ಜಿಗಿದನು. ಬಹಳ ಕಷ್ಟಪಟ್ಟು ಕಿರಣನನ್ನು ಹಿಡಿದು ನೀರಿನಿಂದ ಹೊರಗೆ ತಂದನು. ಯಾಕಪ್ಪ, ಏನಾಯ್ತು? ಇಲ್ಲಿ ಹೇಗೆ ಬಂದೆ? ಕಿರಣ್ ತುಂಬಾ ಭಯದಿಂದ, ಅಣ್ಣ, ನನ್ನನ್ನು ಕ್ಷಮಿಸು ಅಣ್ಣ. ಇಲ್ಲ ಅಣ್ಣ, ನಿನಗೆ ತುಂಬ ನೋವು ಮಾಡಿಬಿಟ್ಟೆ. ನಾನು ತುಂಬ ತಪ್ಪು ಮಾಡಿದೆ, ನಿನ್ನ ಮಾತು ಕೇಳಲಿಲ್ಲ. ನಾನು ತುಂಬ ತಪ್ಪು ಮಾಡಿದೆ, ನಿನಗೆ ತುಂಬ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ನಾನು ಕ್ಷಮಿಸು. ನೀನು ಒಂದು ಕ್ಷಣ ಯೋಚಿಸಿದೆ, ನನ್ನನ್ನು ಕಾಪಾಡಿದೆ, ನನ್ನ ಪ್ರಾಣ ಉಳಿಸಿದೆ. ಯಾಕಪ್ಪ ಹೀಗೆ ಮಾತಾಡ್ತೀಯ? ಅಣ್ಣ ತಮ್ಮರು ಅಂದ್ರೆ ರಾಮ ಲಕ್ಷ್ಮಣ್ ಇದ್ದ ಹಾಗೆ ಒಬ್ಬರಿಗೊಬ್ರು ಎಂದು ಬಿಟ್ಟುಕೊಡಲ್ಲ. ಕೆಲವೊಮ್ಮೆ ಜಗಳ ಆಗುವುದು ಸಹಜ. ಅಣ್ಣ, ನಿನಗೆ ನನ್ನ ಮೇಲೆ ಸಿಟ್ಟು ಇಲ್ವಲ್ಲ? ಎಲ್ಲಪ್ಪ, ನೀನು ನನ್ನ ತಮ್ಮ, ನಿನ್ನ ಮೇಲೆ ಯಾಕೆ ನಂಗೆ ಸಿಟ್ಟು? ನಿನ್ನ ಮೇಲೆ ಪ್ರೀತಿ ಬಿಟ್ಟು ಮತ್ತೆ ಏನ್ತೆ? ಏನೂ ಇಲ್ಲ, ನಿನ್ನ ಮೇಲೆ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತೆ, ಯಾವತ್ತೂ ಕಡಿಮೆಯಾಗಲ್ಲ. ಅಣ್ಣ, ನಿನ್ನನ್ನು ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಬಾ, ಮನೆಗೆ ಹೋಗೋಣ. ಕಿರಣ್ ತನ್ನ ತಪ್ಪನ್ನು ಅರಿತುಕೊಂಡು ಅವನು ಅಣ್ಣನ ಬಳಿ ಕ್ಷಮೆ ಕೇಳಿದನು. ಆ ದಿನದಿಂದ ಅವನ ಸಂಪೂರ್ಣವಾಗಿ ಬದಲಾಗಿದ್ದನು. ಅಣ್ಣನಿಗೆ ಹೊಲದಲ್ಲಿ ಸಹಾಯ ಮಾಡುವುದು, ಮನೆಯ ಕೆಲಸ ಮಾಡುವುದು, ಹೀಗೆ ಜೀವನ ತುಂಬಾ ಸಂತೋಷದಿಂದ ನಡೆಯುತ್ತಾ ಸಾಗಿತ್ತು. ಹೀಗೆ ಕೆಲವು ವರ್ಷಗಳ ನಂತರ ಇಬ್ಬರೂ ಒಟ್ಟಿಗೆ ಶ್ರಮಿಸಿ ಅವರ ಹಲವನ್ನು ದೊಡ್ಡದಾಗಿ ಬೆಳೆಸಿದರು. ಅವರ ಕುಟುಂಬ ಸಂತೋಷದಿಂದ ಬದುಕುತ್ತಿತ್ತು. ಹಳ್ಳಿಯ ಜನರನ್ನು ಕೂಡ ಅವರ ಪ್ರೀತಿ ಮತ್ತು ಒಗ್ಗಟ್ಟನ್ನು ನೋಡಿ ಮೆಚ್ಚುತ್ತಿದ್ದರು. ರಾಘು ಮತ್ತು ಕಿರಣ್ ಕೂಡ ಯಾವಾಗಲೂ ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ಸಂತೋಷದಿಂದ ಜೀವನ ನಡೆಸಿದರು.